ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಅವಾಚ್ಯ ಪದ ಬಳಸಿದ್ದಕ್ಕೆ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾನಹಾನಿ ದೂರು ನೀಡಲಾಗಿದೆ. ವಕೀಲರ ಜೊತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದ ಎನ್ಎಸ್ಯುಐ ರಾಷ್ಟ್ರೀಯ ಸಂಚಾಲಕ ಫಹಾದ್ ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಹಿರಂಗವಾಗಿ ಕೊಟ್ಟಿರುವ ಹೇಳಿಕೆ ಮಾನಹಾನಿಯಿಂದ ಕೂಡಿದೆ, ಯಾವುದೇ ಪುರಾವೆಗಳಿಲ್ಲದೆ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅಂತ ದೂರನ್ನ ಸಲ್ಲಿಸಿದ್ದಾರೆ. ಪೊಲೀಸ್ನವ್ರು ನನ್ನ ಪ್ರಕಾರ ಅವ್ರ ವೈಫಲ್ಯ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು 26 ದಿನ ಆಯಿತು, ಹುಡುಕ್ಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ಆ ಸಂತ್ರಸ್ತೆನ ಹುಡುಕಿ ಬರೋಕ್ಕಾಗಿತ್ತು. ಆ ಹುಡುಗಿ ಭಯದಿಂದ ಅಜ್ಞಾತವಾಸದಲ್ಲಿ ಇರಬಹುದು. ನಾನು ಹೊರಗಡೆ ಬಂದು ಅವಳು ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಸಲಹೆ. ಪೊಲೀಸರ ನೈತಿಕತೆಯನ್ನ ಕುಣಿಸುವಂತ ಯಾವುದೇ ಕೆಲಸವನ್ನ ಯಾವುದೇ ಪಕ್ಷದ ಮುಖಂಡರು ಕೂಡ ಮಾಡಬಾರದು. ಮೇಟಿ ಪ್ರಕರಣ ಆದಾಗ ಸಿಐಡಿ ಕೊಟ್ಟು ಅದನ್ನ ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ದಾರೆ. ನಾವು ಆ ಥರ ಏನು ಮಾಡಿಲ್ಲ. ಅವಳೇ ಮುಂದೆ ಬಂದು ಕಂಪ್ಲೇಂಟ್ ಅನ್ನ ಬರವಣಿಗೆಯಲ್ಲಿ ಕೊಟ್ಟರೆ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ಅದ್ರ ಪ್ರಕಾರನೇ ಮಾಡಿದ್ದೇವೆ. ಕಾನೂನು ಸುವ್ಯವಸ್ಥೆಯನ್ನ ಗೃಹ ಮಂತ್ರಿಗಳು ಕೈಚೆಲ್ಲಿ ನಿಟ್ಟಿರೋದ್ರಿಂದ ಸಿಡಿ ಸರ್ಕಾರದ ಪ್ರಾಸ್ತಾವಿಕವಾದಂತ ಒಂದು ಡ್ರಾಮಾ ನಡೀತಾ ಇರ್ತಕ್ಕಂಥದ್ದೇ ಹೊರತು ಒಂದು ಮಗಳ ವಯಸ್ಸಿನ ಹೆಣ್ಣು ಮಗಳನ್ನ ಆದ ನೋವಿನ ಬಗ್ಗೆ ಸರ್ಕಾರ ಆಗ್ಲಿ SIT ಆಗ್ಲಿ ಇದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಇಲ್ಲ. ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ನಿಂತಿದೆ ಅಂತ ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಅದರಲ್ಲೂ ಕೂಡ ಸಂಸ್ಕೃತಿಯನ್ನ ಹೇಳ್ತಕ್ಕಂತ ಒಂದು ಪಕ್ಷ ಆಗಿ ಇದು ಸಿಡಿಗಳಿಂದ ಉಳ್ಕೊಂಡಿರುವಂತ ಸರ್ಕಾರನೇ ಹೊರತು ಬೇರೆ ಏನು ಇಲ್ಲ. ಅಮಾಯಕರೆಲ್ಲ ಕೂಡ ನಿರ್ದೋಷಿಗಳಾಗಿ ಮತ್ತೆ ಅವ್ರ ಜೀವನದಲ್ಲಿ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಲಿ. ಷಡ್ಯಂತ್ರ ಆಗಿದೆಯಾ ಇಲ್ವಾ ಇದೆಲ್ಲ ಕೂಡ ನಾವು ಮಾತಾಡೋದು ತಪ್ಪಾಗ್ತದೆ. ತನಿಖೆಯಲ್ಲಿ ನಡೀತಾ ಇದೆ. ನಾನು ಪದೇ ಪದೇ ತಮ್ಗೆ ಹೇಳ್ತಾ ಇದ್ದೀನಿ. ಆ ಹೆಣ್ಮಗಳೇ ಬಂದು ವಿಡಿಯೋ ಮುಖಾಂತರ ಇದನ್ನ ಒಪ್ಕೊಂಡಿದ್ದಾಳೆ, ಹೇಳಿದಾಳೆ ನನ್ಗೆ ಅನ್ಯಾಯ ಆಗಿದೆ, ನನ್ಗೆ ರಕ್ಷಣೆ ಕೊಡಿ, ನನ್ನ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿದಾಳೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಸುಳ್ಳು ಸ್ಲೋಗನ್ ಹೇಳ್ಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇವತ್ತು ಯಾಕೆ ಇವ್ರ ಮೇಲೆ ಕ್ರಮ ತೆಗೆದುಕೊಂತಿಲ್ಲ? ಈ ಒಬ್ಬ ರೇಪಿಸ್ಟ್ ಅವ್ರನ್ನ ಉಳಿಸ್ತಕ್ಕಂತ ಅವ್ರನ್ನ ಬಚಾವ್ ಮಾಡ್ತಕ್ಕಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಉಪ್ಪು ತಿಂದ ಮೇಲೆ ನೀರಾ ಕುಡಿಯಲೇಬೇಕು. ನಾಡು ಕೇಳಿದ್ರಲ್ವಾ, ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಬಿಡಿ ಒಂದು ವರ್ಡ್. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ದಿಸ್ ದ ರೂಲ್. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.